ಗಂಗಾವತಿ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ವಿರುದ್ಧ ವಿದ್ಯಾರ್ಥಿನಿಯೊಬ್ಬರು ಧ್ವನಿ ಎತ್ತಿದ್ದಾರೆ. ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳೇ ನಿಯಮ ಪಾಲಿಸದೆ ಪ್ಲಾಸ್ಟಿಕ್ ಬಾಟಲ್ ಬಳಸುತ್ತಿರುವುದು ಯಾವ ಸಂದೇಶ ನೀಡುತ್ತದೆ ಎಂದು ಪರಿಸರ ಪ್ರೇಮಿ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಪ್ರಶ್ನಿಸಿದ್ದಾರೆ. ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರೀಯ ವಿದ್ಯಾಲಯ ಶಾಲೆಯ ಆನೆಗುಂದಿ ಗ್ರಾಮದ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಅವರು ಮುನಿರಾಬಾದ್ ಕಾಡಾ ಕಚೇರಿಯಲ್ಲಿ ನಡೆದ ಐಸಿಸಿ ಸಭೆಯಲ್ಲಿ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ಪ್ಲಾಸ್ಟಿಕ್ ಬಾಟಲಿ ಬಳಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಎಂದು ಹೇಳುವ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳೇ ಮೊದಲು ನಿಯಮ ಪಾಲಿಸಬೇಕು, ಇಲ್ಲದಿದ್ದರೆ ಪರಿಸರ ಸಂರಕ್ಷಣೆಯ ಸಂದೇಶ ಕೇವಲ ಭಾಷಣಕ್ಕೆ ಸೀಮಿತವಾಗುತ್ತದೆ ಎಂದು ಕಿಡಿಕಾರಿದ್ದಾರೆ. ಅಂಜನಾದ್ರಿ, ಆನೆಗುಂದಿ ಹಾಗೂ ಹುಲಿಗಿ ಸೇರಿದಂತೆ ಪ್ರಮುಖ ಪ್ರವಾಸಿ ಮತ್ತು ಧಾರ್ಮಿಕ ತಾಣಗಳನ್ನು ಹಂತ ಹಂತವಾಗಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶಗಳನ್ನಾಗಿ ರೂಪಿಸಬೇಕು. ಪ್ಲಾಸ್ಟಿಕ್ ತ್ಯಾಜ್ಯ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಯಮ ಜನರಿಗೆ ಮಾತ್ರವಲ್ಲ ಅಧಿಕಾರಿಗಳಿಗೂ ಅನ್ವಯಿಸಬೇಕು ಎಂದು ಆನೆಗುಂದಿ ಗ್ರಾಮದ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಆಗ್ರಹಿಸಿದ್ದಾರೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೇಂದ್ರೀಯ ವಿದ್ಯಾಲಯ ಗಂಗಾವತಿಯಲ್ಲಿ ಒಂದು ವಿದ್ಯಾರ್ಥಿನಿ. ನಾನು ಪರಿಸರ ಪ್ರೇಮಿ. ಇವತ್ತು ಪತ್ರಿಕೆಗೋಷ್ಠಿಗೆ ಯಾಕೆ ಬಂದಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೆ ಏನೇನು ತನಿಖೆ ಇದೆ ಅದೆಲ್ಲ ಸ್ವಲ್ಪ ಅವೇರ್ ಮಾಡಕ್ಕೆ ಹೇಳ್ತಿದ್ದೀನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ನೀರಿನ ಬಾಟಲ್ ಸಭೆ ಮತ್ತು ಸಮಾರಂಭಗಳಲ್ಲಿ ನಿರ್ದೇಶಿಸುವಂತೆ ಸರ್ಕಾರ ನಿಯಮವಿದೆ. ಆದರೆ ಮಾನ್ಯ ಸಚಿವರು, ಶಾಸಕರು, ಅಧಿಕಾರಿಗಳ ಮತ್ತು ಹಿರಿಯ ನಾಯಕರು ತುಂಗಭದ್ರಾ ನೀರಾವರಿ ಕಾಡಾ ಕಚೇರಿಯಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ ಮೇಲೆ ಬಳಸುವುದರಿಂದ ಕಂಡುಬರುತ್ತದೆ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರು ಬಳಸುವುದರಿಂದ ಆರೋಗ್ಯಕ್ಕೆ ಮಾರಕ ಇತರ ರೋಗಗಳು ಬರುತ್ತದೆ. ಪ್ಲಾಸ್ಟಿಕ್ ಬಳಸಬೇಡಿ, ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರು ಕುಡಿಯಬೇಡಿ ಎಂದು ಸರ್ಕಾರ ಹೇಳುತ್ತದೆ. ಆದರೆ ಸಚಿವರು, ಶಾಸಕರು, ಎಸ್ಪಿ, ಡಿಸಿ, ತುಂಗಭದ್ರಾ ನೀರಾವರಿ ಅಧಿಕಾರಿಗಳು ಬಳಸಿರುವುದು ತುಂಬಾ ನೋವಿನ ವಿಷಯ. ಪರಿಸರ ಮತ್ತು ಪ್ರಕೃತಿ ಜಲಮಾನ ರಕ್ಷಣೆ ಮಾಡುವವರೇ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು, ಅರಣ್ಯ ಸಚಿವರು, ಪರಿಸರ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ವಿನಂತಿ. ಅಂಜನಾದ್ರಿ ಮತ್ತು ಇಲ್ಲಿ ಹುಲಿಗಿಯಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಕಂಡು ಬರುತ್ತದೆ. ಅಲ್ಲಿ ಎಲ್ಲ ಟೂರಿಸಂಗೆಲ್ಲ ಬರುವವರೆಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಲಿ, ಪ್ಲಾಸ್ಟಿಕ್ ತಟ್ಟೆ ಆಗಲಿ, ಪ್ಲಾಸ್ಟಿಕ್ ಎಲ್ಲ ತರ್ತಿದ್ದಾರೆ. ಇದನ್ನೆಲ್ಲ ಎಲ್ಲ ಸಚಿವರು ಅವಾಯ್ಡ್ ಮಾಡಬೇಕು. ಮತ್ತೆ ನೀವೇ ನೋಡ್ಬೋದು, ಇಲ್ಲಿ ಮೊನ್ನೆ ಶಿವಲಿಂಗಿ ಸರ್ ಅವರು ಭಾಷಣ ಮಾಡಬೇಕಾದ್ರೆ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕಂಡು ಬರ್ತದೆ. ಮತ್ತೆ ಪ್ಲಾಸ್ಟಿಕ್ ನೀರೊಳಗೆ ಬಿದ್ಮೇಲೆ ಅದು ಫುಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಅಂಟ್ಕೊಂಡಿದೆ. ಇದರಿಂದ ಏನ್ ಕಂಡು ಬರ್ತದೆ ಅಂದ್ರೆ ಇವಾಗ ಹೊಸ ಸೈಂಟಿಸ್ಟ್ ಎಲ್ಲ ಕಂಡುಹಿಡಿದರೆ ಪ್ಲಾಸ್ಟಿಕ್. Here we can see that the scientists they find a microorganism that eats plastic, so our environment will be good and we will be healthy forever, and it is helpful for future generation also. Here we can see that ಗ್ಯಾರಂಟಿ ಅಧ್ಯಕ್ಷರು ಇಲ್ಲಿ ಕುತ್ಕೊಂಡು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ಬೋದು ನೋಡ್ಬೋದು ನೀವು. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಟ್ಕೊಂಡಿರ್ಬೋದು. ಇವರು ಶಾಸಕರು ಮತ್ತೆ ಇವರು ಎಲ್ಲ ಆಫೀಸರ್ಸ್ ಎಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ ಎಲ್ಲ ನಾರ್ಮಲ್ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ, ಎಲ್ಲ ಹೆಂಗೆ ಹೆಲ್ದಿಯಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.